ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇತ್ತೀಚೆಗೆ ಪಂಚರಾಜ್ಯಗಳ ಚುನಾವಣೆ ಬಂತು, ಫಲಿತಾಂಶ ಬಂತು. ಈ ಅವಧಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು ರಾಜಕೀಯ ಪಕ್ಷಗಳು ಮತದಾರರಿಗೆ ಕೊಡ್ತಾ ಇರುವಂಥ ಫ್ರೀ ಬೀಸ್ ಅಥವಾ ಉಚಿತ ಕೊಡುಗೆಗಳು. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಂತೂ ಪಕ್ಷ ಭೇದ ಮರೆತು ಎಲ್ಲ ಪಕ್ಷಗಳು ಕೂಡ ಸಾಕಷ್ಟು ಫ್ರೀ ಬೀಸ್ಗಳನ್ನು ಚುನಾವಣೆಗೆ ಮುಂಚೆ ಅನೌನ್ಸ್ ಮಾಡುವಂಥದ್ದು ಮತ್ತು ಅನುಷ್ಠಾನ ಮಾಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ತನ್ನೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಇದರಿಂದಾಗಿ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿ ಕೂಡ ತೊಂದರೆ ಆಗುತ್ತೆ ಅನ್ನುವ ಅಂಶವನ್ನು ಪಕ್ಷಗಳು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸಿತ್ತು. ನಿಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಏನಂದರೆ, ಈ ಫ್ರೀ ಬೀಸ್ಗಳು ತುಂಬ ಚೆನ್ನಾಗಿರುತ್ತೆ, ಜನಸಾಮಾನ್ಯರಿಗೆ ಇದು ಉಪಯೋಗ ಆಗುತ್ತೆ, ಎಲ್ಲ ಒಂದು ಫ್ರೀಯಾಗಿ ಕೊಡ್ತಾರೆ ಅನ್ನುವಂಥದ್ದು. ಆದರೆ ಫ್ರೀಯ ಹಿಂದೆ ಸಾಕಷ್ಟು ದೊಡ್ಡ ಇಕನಾಮಿಕ್ಸ್ ಇದೆ. ಫ್ರೀ ಬೀಸನ್ನು, ಉಚಿತ ಕೊಡುಗೆಗಳನ್ನು ಹೇಗೆ ಕೊಡ್ತಾರೆ, ಯಾರು ದುಡ್ಡು ಕೊಡ್ತಾರೆ ಇವರಿಗೆ, ಅವ್ರ ಜೇಬಿಂದ ಹಾಕಲ್ಲ. ಆದರೆ ಎಲ್ಲಿಂದ ಬರುತ್ತೆ, ಇದರಿಂದಾಗಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಇತ್ಯಾದಿ ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ ಸಂಸ್ಥೆಯ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ಅಂದಹಾಗೆ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸ್ತಾ ಇದೆ. ಈಗ 5 ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಡಿಸ್ಕಷನ್ ಆಯಿತು, ಈಗಲೂ ಕೂಡ ಅದು ಚರ್ಚೆ ಆಗ್ತಾ ಇದೆ. ಇದರ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗುತ್ತೆ ಫ್ರೀ ಬೀಸ್ಗಳದ್ದು ಅನ್ನುವಂಥದ್ದು. ಎಲ್ಲ ಪಕ್ಷಗಳು ಕೂಡ ಫ್ರೀ ಬೀಸನ್ನು ಅನೌನ್ಸ್ ಮಾಡಿದೆ. ಹಾಗಾಗಿ ಲಾಜಿಕಲಿ ಇದರಿಂದ ಯಾವ ರೀತಿ ಇದು ವರ್ಕೌಟ್ ಆಗುತ್ತೆ, ಇದರಿಂದ ರಾಜ್ಯಗಳಿಗೆ, ಜನತೆಗೆ, ಮತದಾರರಿಗೆ ಅನುಕೂಲ ಆಗುತ್ತಾ ಇಲ್ವಾ, ಇಕನಾಮಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದಷ್ಟು ಮಂದಿ ಹೇಳ್ತಾರೆ. ಇನ್ನೊಂದಷ್ಟು ಮಂದಿ ರಾಜಕಾರಣಿಗಳು ಇಲ್ಲ, ಅದರಿಂದ ಮನಿ ಜನರೇಟ್ ಆಗುತ್ತೆ, ಮನಿ ಸರ್ಕ್ಯುಲೇಷನ್ ಆಗುತ್ತೆ, ಅಲ್ಟಿಮೇಟ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು. ಜನರಿಗೆ ಫುಲ್ ಕನ್ಫ್ಯೂಷನ್, ಯಾವ ಸರಿ ಯಾವ ತಪ್ಪು ಅನ್ನುವಂಥದ್ದು. ಖುಷಿ ಆಗ್ತದೆ ನಿಜ ಫ್ರೀ ಬೀಸ್ ಬಂದಾಗ. ಬಟ್ ಎಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆ ಟ್ಯಾಕ್ಸ್ ಇನ್ಕ್ರೀಸ್ ಆಗುತ್ತೆ, ಸಮ್ ಟೈಮ್ ಆಲ್ರೆಡಿ ಆಗ್ತಾ ಇದೆ. ಈ ರೀತಿ ಒಂದು ಗೊಂದಲದಲ್ಲಿ ಜನರಿದ್ದಾರೆ. ತಜ್ಞರಾಗಿ, ಆರ್ಥಿಕ ತಜ್ಞರಾಗಿ ತಾವು ಏನು ಹೇಳ್ತೀರಂತ ಇದಕ್ಕೆ? ಸರ್, ಮೊದಲನೇದಾಗಿ ಫ್ರೀ ಬೀಸ್ ಯಾಕೆ ಕೊಡ್ತಾರೆ ಅಂದರೆ, ಪೊಲಿಟಿಕಲ್ ಪಾರ್ಟೀಸ್ಗೆ ಇನ್ಸ್ಟೆಂಟ್ ಮೈಲೇಜ್ ಸಿಗುತ್ತೆ, ಶಾರ್ಟ್ ಟರ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರೀತಾರೆ. ವೋಟರ್ಗಳನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಫ್ರೀ ಬೀಸ್ ಅನ್ನೋದು ಕೊಡ್ತಾರೆ. ಕರೆಕ್ಟ್. ಆದರೆ ನೀವು ಕೊಡೋ ಫ್ರೀ ಬೀಸು ಅವರ ಒಂದು ಆರ್ಥಿಕ ಸ್ಥಿತಿನ ಇಂಪ್ರೂವ್ ಮಾಡುವಂಥದ್ದು ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಪ್ರತಿಯೊಬ್ಬ ವ್ಯಕ್ತಿಗೆ ಅವನದ್ದು ಪ್ರತಿಯೊಂದು ವಯಸ್ಸಿನಲ್ಲಿ ಅವನಿಗೆ ಒಂದು ವಿಷಯದ ಮೇಲೆ ಆಸಕ್ತಿ ಇರುತ್ತೆ. 10 ವರ್ಷದ ಮಗುಗೆ ಚಾಕ್ಲೇಟ್ ಕೊಟ್ಟರೆ ಅದು ಖುಷಿ ಪಡುತ್ತೆ. 70 ವರ್ಷದ ಮಗು ಚಾಕ್ಲೇಟ್ ಕೊಟ್ಟರೆ ಬೇಡ ಅಂತ, ಡಯಾಬಿಟೀಸ್ ಇದೆ ಅಂತಾನೆ. ಪಡ್ಡೆ ಹುಡುಗನ ಸಿಗರೇಟ್ ಕೊಟ್ಟರೆ ತೊಗೊಬೋದು, ಗೊತ್ತಿಲ್ಲ ನನಗೆ. ಅರ್ಥ ಆಗ್ತಾ ಇದೆಯಾ? ಯಾವುದೇ ಒಂದು ವ್ಯಕ್ತಿಗೆ ಏನಾದರೂ ಕೊಟ್ಟರೆ ಆ ವ್ಯಕ್ತಿಗೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಆಗಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್ಲು, ಈ ರೀಸೆಂಟಾಗಿ ಕಾಂಗ್ರೆಸ್ ಸರ್ಕಾರ ಫ್ರೀ ಬಸ್ ಮಾಡಿದ್ರು ಕರ್ನಾಟಕದಲ್ಲಿ. ಆ ಫ್ರೀ ಬಸ್ಸಿಂದ BMTC ಮತ್ತು KSRTC ಸಂಸ್ಥೆಗಳಿಗೆ ಎಷ್ಟು ಪ್ರೆಷರ್ ಬೀಳುತ್ತೆ ಅಂದರೆ ಅಷ್ಟು ಪ್ರೆಷರ್ ಬೀಳುತ್ತೆ. ಯಾಕೆ ಅಂದರೆ ಇವ್ರಿಗೆ ಬರೋ ವರಮಾನದಿಂದ ಅವ್ರು ಅಲ್ಲಿ ಫ್ರೀ ಕೊಡ್ತಿದಾರಲ್ಲ, ಆ ಟಿಕೆಟ್ ದುಡ್ಡು ಇವರು ಒಂದು ಕಡೆ ಎಲ್ಲೋ ಒಂದು ಕಡೆಯಿಂದ ತೆಗೆದು ಕೊಡಬೇಕು. ಇಲ್ಲಾಂದರೆ ಆ ಸಂಸ್ಥೆಗಳು ಬ್ಯಾಂಕ್ರಪ್ಟ್ ಆಗಿಬಿಡ್ತವೆ. ಓಕೆ, ನನ್ನ ಫೀಲಿಂಗ್ ಏನಂದರೆ, ಎಜುಕೇಷನ್, ಹೆಲ್ತ್ ಕೇರ್, ಈ 2 ಏರಿಯಾ ಬಿಟ್ಟು ಇನ್ನು ಯಾವುದೇ ಫ್ರೀ ಬಿ ಕೊಟ್ಟರು ಲಾಂಗ್ ಟರ್ಮಲ್ಲಿ ನಮಗೆ ನಷ್ಟ. ಯಾವ ಜನಸಾಮಾನ್ಯ ಆ ಒಂದು ಫ್ರೀ ಬೀಸ್ನ ತೊಗೊಳ್ತಾ ಇದ್ದಾನೋ ಅವನೇ ಅದರ ಡಬಲ್ ಅಷ್ಟು ದುಡ್ಡು ಕೊಡ್ತಾನೆ ಫ್ಯೂಚರಲ್ಲಿ. ಫಾರ್ ಎಕ್ಸಾಂಪಲ್, ಫ್ರೀ ಬಸ್ ಕೊಟ್ಟರು, ಎಲ್ಲಿಗೆ ಹೋಗ್ತೀರಾ ಬಸ್ಸಲ್ಲಿ ನೀವು? ಎಷ್ಟು ಸರಿ ಹೋಗ್ತೀರಾ? ಅದನ್ನು ದುರ್ಬಳಕೆ ಮಾಡೋರು ಎಷ್ಟು ಜನ ಇರ್ತಾರೆ? ಕರೆಕ್ಟ್. ಅದ್ರ ಬದಲು ಫ್ರೀ ಸಿಲಿಂಡರ್ ಕೊಡಿ. ಪ್ರತಿ ಮನೆಗೆ ಒಂದು ಫ್ರೀ ಸಿಲಿಂಡರ್ ಕೊಟ್ಟಿದ್ರೆ, ಸಿಲಿಂಡರ್ನ ಒಂದು ಫ್ರೀ ಸಿಲಿಂಡರ್ ಕೊಟ್ಟರೆ, ಮಿನಿಮಮ್ ಗ್ಯಾರಂಟಿಡ್ ಯೂನಿಟ್ಸ್ ಒಂದು ಕೊಟ್ಟಿದ್ರೆ, ಎಲ್ಲ ಮನೆ ಸಿಲಿಂಡರ್ ಬಳಸ್ತಾರೆ. ನಿಮ್ಮ ಪ್ರತಿ ಮನೆಯಲ್ಲಿ 2 ಮಕ್ಕಳಿಗೆ ಟಿಕೆಟ್, ನಿಮ್ಮ ಸ್ಕೂಲ್ ಫೀಸ್ ಅಪ್ ಟು ದಿಸ್ ಲಿಮಿಟ್ ರೀಇಂಬರ್ಸ್ಡ್. ನಿಮ್ಮ ಮನೆಯಲ್ಲಿರೋ ಸೀನಿಯರ್ ಸಿಟಿಸನ್ಸ್ ಹೆಲ್ತ್ ಕೇರ್ ಇನ್ಶೂರೆನ್ಸ್ ಸರ್ಕಾರ ಪೇಯ್ಡ್. ಎಜುಕೇಷನ್ನು, ಹೆಲ್ತ್ ಕೇರು ನೀವು ಕೊಟ್ಟುಬಿಟ್ಟಿದ್ರೆ ಜನ ಅದರಿಂದ ಅವರು ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಆಗ್ತಾರೆ. ಆರೋಗ್ಯ ನಾಳೆ ಬೇಕೇ ಬೇಕು. ನೀವು ಫ್ರೀ ಬಸ್ ಮಾಡೋ ಬದಲು ಫ್ರೀ ಹೆಲ್ತ್ ಕೊಡಿ. ಯಾಕಂದ್ರೆ ಅದು ಎಸೆನ್ಷಿಯಲ್. ಮನುಷ್ಯನಿಗೆ ಜೀವನದಲ್ಲಿ 2 ಬೇಕು, ಒಂದು ನೀಡ್, ಇನ್ನೊಂದು ವಾಂಟ್. ಒಂದು ಅವಶ್ಯಕತೆ, ಇನ್ನೊಂದು ಶೋಕಿ.
ಸೊ ಅವಶ್ಯಕತೆಯನ್ನ ಕೊಡಿ ಅಂತ ನೀವು ಹೇಳ್ತೀರಿ. ಅವಶ್ಯಕತೆಯನ್ನು ಶೋಕಿ ಬೇಡ ಅಂತ. ಶೋಕಿ ಬೇಡ. ಓಕೆ, ನೀವು ಯಾರಾದರೂ ಒಬ್ರು ಈಗ ಈ ಒಂದು ಕಾನ್ವರ್ಸೇಷನ್ನ ನೋಡ್ತಿರೋರು ಅವ್ರಿಗೆ ಅನ್ನಿಸ್ಬೋದು ಏನು ಫ್ರೀ ಬಸ್ಸಿಂದ ನನಗೆ ಅನುಕೂಲ ಆಯಿತು. ಒಬ್ರು ಇಬ್ಬರಿಗೆ ಅನುಕೂಲ ಆಗೇ ಆಗುತ್ತೆ. ನೀವು ಒಂದು ಹೋಲ್ ಒಂದು ಸಿಸ್ಟಮ್ನ ನೋಡಿ, ಲಕ್ಷಾಂತರ ಜನ ನೋಡಿದಾಗ ಅದರಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಯಿತು ಅನ್ನೋದೇ ಪ್ರಶ್ನೆ. ಸಮಗ್ರ ದೃಷ್ಟಿಯಿಂದ ನೀವು ಹೇಳ್ತಾ ಇದ್ದೀರಿ. ದೃಷ್ಟಿಯಿಂದ ನೀವು ನೋಡಬೇಕು. ಆಯಿತು, ಈಗ ನೀವು ಸರ್ಕಾರ ಫ್ರೀ ಬಿ ಕೊಡ್ತು, ಎಲ್ಲಿಂದ ಕೊಡ್ತು? ದುಡ್ಡು ಎಲ್ಲಿಂದ ಬಂತು? ಸೊ ಆ ಎರಡು ಸಂಸ್ಥೆಗಳಿಗೆ ಯಾರು ಅದನ್ನು ಫ್ರೀಯಾಗಿ ಕೊಟ್ಟರೋ ಅವ್ರಿಗೆ ವರಮಾನ ಬೇಕು, ಆ ಸಂಸ್ಥೆ ನಡೆಸೋಕ್ಕೆ ದುಡ್ಡು ಬೇಕು, ಅವ್ರಿಗೆ ಸಬ್ಸಿಡಿ ಆ ದುಡ್ಡು ಕೊಡಲೇಬೇಕಲ್ಲ. ನೀವು ವಾಪಸ್ಸು ನೀವೆಲ್ಲೋ ಒಂದು ಕಡೆಯಿಂದ ತೆಗೆದುಕೊಡ್ಬೇಕು. ಈಗ ಹೆಂಡತಿಗೆ ನೀವು ಫ್ರೀ ಬಸ್ ಕೊಟ್ಟರೆ ಗಂಡನಿಗೆ ಟ್ಯಾಕ್ಸ್ ಹಾಕಿ ಗಂಡನ ಜಾಬಿಂದ ಆ ದುಡ್ಡು ತಗೊಂಡು ಆ ದುಡ್ಡು ಇಲ್ಲಿ ಕಟ್ಟಿ ಹೆಂಡತಿಗೆ ಕೊಡಬೇಕು ಅಷ್ಟೇ. ಸೊ ಒಂದು ಎಜುಕೇಷನ್ನು, ಹೆಲ್ತ್ ಕೇರ್, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರು. ಫಾರ್ ಎಕ್ಸಾಂಪಲ್ಲು ನೀವು ಯಾವುದೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೆಟ್ರೋ ರೈಲ್ ಹಾಕಿದ್ರು ಬೆಂಗಳೂರಿನಲ್ಲಿ, ಆಯಿತಾ? ಸೊ ನನ್ನ ಪ್ರಕಾರ ಆವಾಗಿನ ಕಾಲದಲ್ಲೇ ಒಂದು 20-30 ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್. ಅದು 100 ವರ್ಷ ಹೋಗುತ್ತೆ. ಸೊ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ತುಂಬ ಡಿಲೇ ಆಗುತ್ತೆ ಅಂತ ಹೇಳ್ತೀರಿ. ಇನ್ಫ್ರಾಸ್ಟ್ರಕ್ಚರ್ ಹಾಕೋದು ನೀವು, ಅದು 100 ವರ್ಷ ಇರುತ್ತೆ ಆ ಮೆಟ್ರೋ ರೈಲು. ಆ 100 ವರ್ಷ ಅದ್ರ ROI ನಮಗೆ ಬರುತ್ತೆ. ಕರೆಕ್ಟ್. ಈ ಫ್ರೀ ಬೀಸಿಂದ ಏನು ಬರುತ್ತೆ? ಇದರಿಂದ ಯಾರಿಗೆ ಅನುಕೂಲ ಆಯಿತು? ಯಾರೋ ಒಂದು ಸ್ಕೂಲ್ಗೆ ಹೋಗೋ ಒಂದು ಹೆಣ್ಣು ಮಗು, ಅವಳಿಗೆ ಒಂದು ಸ್ವಲ್ಪ ಸೇವಿಂಗ್ ಆಯಿತು ಅಂತ ಇಟ್ಕೊಳ್ಳಿ. ಯಾರೋ ಕೆಲಸಕ್ಕೆ ಹೋಗೋ ಒಂದು ಹೆಂಗಸಿಗೆ ಸೇವಿಂಗ್ ಆಯಿತು ಅಂತ ಇಟ್ಕೊಳ್ಳಿ. ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಇಫ್ ಯು ಸಿ ಓವರ್ ಆಲ್, ಆ ಒಂದು ಫ್ರೀ ಬಿ ಕಲ್ಚರ್ ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಸಿಸ್ಟಮ್ ಮೇಲೆ ಪ್ರೆಷರ್ ಬಿಲ್ಡ್ ಮಾಡುತ್ತೆ. ಸರ್ಕಾರಕ್ಕೆ ಫಿಸ್ಕಲ್ ಡೆಫಿಸಿಟ್ ಬರುತ್ತೆ. ಸರ್ಕಾರ ಒಂದು ಮನೆ ಇದ್ದಂಗೆ, ಸರ್ಕಾರ ಒಂದು ಯಜಮಾನ ಇದ್ದಂಗೆ. ಮನೆಗೆ ಒಂದು ಸ್ವಲ್ಪ ಸಂಬಳ ಬರುತ್ತೆ. ಆ ಸಂಬಳ ಖರ್ಚು ಮಾಡಿ, ಆಯಿತಾ, ಸಾಲ ಕ್ಲಿಯರ್ ಮಾಡಿ ಮನೆ ಖರ್ಚುಗಳು ಮೇಂಟೈನ್ ಮಾಡ್ಕೊಂಡು ಉಳಿದಿದ್ದು ಸ್ವಲ್ಪ ದುಡ್ಡು ಭವಿಷ್ಯಕ್ಕೋಸ್ಕರ ಬಚ್ಚಿಡೋದು. ಸರ್ಕಾರನೂ ಅದೇ ಮಾಡೋದು. ಸರ್ಕಾರಕ್ಕೆ ದುಡ್ಡು ಬರುತ್ತೆ, ಆ ದುಡ್ಡಲ್ಲಿ ಸಾಲ ಕಟ್ಟುತ್ತೆ. ನಂತರ ಇನ್ನೇನೋ ಖರ್ಚುಗಳಿರ್ತವೆ, ಮಿಕ್ಕಿ ದುಡ್ಡು ಎಲ್ಲೋ ಒಂದು ಕಡೆ ಇಡುತ್ತೆ. ಆದರೆ ಅನವಶ್ಯಕವಾಗಿ ಫ್ರೀ ಬಿಗಳು ಕೊಡ್ತಾ ಹೋದರೆ ಬೇರೆ ಅವಶ್ಯಕತೆಗಳಿಗೆ ಖರ್ಚು ಮಾಡೋದಕ್ಕೆ ಹಣ ಇರೋದಿಲ್ಲ. ಅದು ದೊಡ್ಡ ಸಮಸ್ಯೆ. ಸೊ ಫ್ರೀ ಬೀಸ್ಗೆ ಯಾವಾಗಲೂ ಲಿಮಿಟೇಷನ್ ಇರಬೇಕು. ಅದರದ್ದೇ ಆದ ಒಂದು ಕಟ್ಟುಪಾಡಿನಲ್ಲಿ ಅದು ಕೆಲಸ ಮಾಡಬೇಕು. ಅದರಲ್ಲಿ ರಾಜಕೀಯ ಪಕ್ಷಗಳಿಗೆ ಚುನಾವಣೆ ಗೆಲ್ಲುವಂಥ ಒಂದು ದೃಷ್ಟಿಕೋನ ಇರುತ್ತೆ. ಫ್ರೀ ಬೀಸ್ ಆದರೆ ಮತದಾರರು ಓಟ್ ಹಾಕ್ತಾರೆ. ಯಾಕಂದ್ರೆ ಅದು ಶಾರ್ಟ್ಕಟ್ ಅವ್ರಿಗೆ. ಅದು ಶಾರ್ಟ್ಕಟ್. ಜನಗಳನ್ನ ಆ ಒಂದು ಮೋಡಿ ಮಾಡಿ ಆ ಟೈಮಲ್ಲಿ ಅವರಿಂದ ತಗೊಳ್ಳೋಣ ಅಂತ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಯಾಕಂದರೆ ಚುನಾವಣೆ ಬಂದಾಗಲೇ ಈ ರಾಜಕೀಯ ಪಕ್ಷಗಳು ಜನಗಳ ಬಗ್ಗೆ ಯೋಚನೆ ಮಾಡೋದು. ಹಾಗಿದ್ರೆ ಹೇಗೆ ಕಂಟ್ರೋಲ್ ಮಾಡೋದು ಹೇಗೆ? ನಾನು ಕೇಳಿದ್ರೆ ಒಂದು ಒಂದು ಲಾ ತರಬೇಕು, ಒಂದು ಬಿಲ್ ತರಬೇಕು, ಲಿಮಿಟ್ ಹಾಕಬೇಕು. ಫ್ರೀ ಬೀಸ್ ಏನೇನು ಅಲೋಡ್, ಏನೇನು ನಾಟ್ ಅಲೋಡ್ ಅಂತ. ಈಗ ನೀವು ತಮಿಳ್ನಾಡಿಗೆ ಹೋಗಿ, ಅವರು ಎಲೆಕ್ಷನ್ ಬಂದರೆ TV ಕೊಡ್ತಾರೆ, ಫ್ರಿಜ್ ಕೊಡ್ತಾರೆ, ಲ್ಯಾಪ್ಟಾಪ್ ಕೊಡ್ತಾರೆ, ಸೈಕಲ್ ಕೊಡ್ತಾರೆ. ಸೊ ಲಾ ತರಬೇಕಾದ ಸಂಸತ್ನಲ್ಲಿ ಮಾಡಬೇಕಾಗುತ್ತೆ. ಹಾಗಿದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಂದು, ಈ BJP ಸರ್ಕಾರ ಲಾಸ್ಟ್ ಟೈಮ್ ಕರ್ನಾಟಕದಲ್ಲಿ ಸೈಕಲ್ ಕೊಟ್ಟರೆ ಹೆಣ್ಮಕ್ಳಿಗೆ, ಐ ಆಮ್ ಓಕೆ ವಿತ್ ದಿಸ್. ಶಾಲೆಗೆ ಹೋಗೋ ಹೆಣ್ಮಕ್ಳಿಗೆ ಸೈಕಲ್, ವಿಚ್ ಈಸ್ ಫೇರ್. ಓಕೆ, ಯಾಕಂದರೆ ಮಕ್ಕಳು ಬಳಸ್ತಾವೆ ಸೈಕಲ್ನ. ನಿಜ ನಿಜ. ಇಟ್ಸ್ ಎ ವೆರಿ ಫೇರ್ ಥಿಂಗ್. ಅಂಡ್ ಎಲ್ಲರಿಗೂ ಕೊಡಬೇಕು. ಎಲ್ಲ ಹಿಂದುಳಿದ ವರ್ಗದ, ಆರ್ಥಿಕವಾಗಿ ಹಿಂದುಳಿದ ಜನಗಳಿಗೆ, ಎಲ್ಲರಿಗೂ, ಎಲ್ಲ ಜಾತಿ ಧರ್ಮಗಳಿಗೆ ಸಮಾನವಾಗಿ ಎಲ್ರಿಗೂ ಕೊಡಬೇಕು. ಸೊ ಆ ಥರ ಸಬ್ಸಿಡೀಸು ಸಮಾಜಕ್ಕೆ ಒಳ್ಳೇದಾಗತ್ತೆ. ಓಕೆ, ಈಗ ನಾನು ನಿಮ್ಗೆ ಹೇಳಿದೆ ಒಂದು ಸಿಲಿಂಡರ್ ಫ್ರೀ ಸಿಲಿಂಡರ್ ಕೊಡಬೇಕಾಗಿತ್ತು ನೀವು ಅಂತ. ತೊಗೊಂಡು ಕೊಡಿ. ಈ ಬಸ್ ಫ್ರೀ ಕೊಡೋ ಬದಲು ಸರ್ಕಾರದಿಂದ ಒಂದು ಸಿಲಿಂಡರ್ ತೊಗೊಂಡು ಫ್ರೀ ಕೊಡಿ. ಅವಾಗ ಏನಾಗುತ್ತೆ, ಅದು ಎಲ್ಲ ಮನೇಲೂ ಬಳಸೋವಂಥ ವಸ್ತು, ಗ್ಯಾರಂಟಿ ವಸ್ತು. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ನೀವು ಫ್ರೀ ಬಸ್ ಇದೆ 20 ಸರಿ ತಿರುಗ್ಬೋದು, ಆದರೆ ಫ್ರೀ ಸಿಲಿಂಡರ್ ಅಂದ್ಬಿಟ್ಟು ನೀವು 20 ಸರಿ ಅಡುಗೆ ಮಾಡಲ್ಲ. ಕರೆಕ್ಟ್. ಹೆಲ್ತ್ ಕೇರು, ನಿಮ್ಗೆ ಆರೋಗ್ಯ ಸಮಸ್ಯೆ ಬಂದರೆ ನೀವು ಅಡ್ಮಿಟ್ ಆಗ್ತೀರಾ. ಸುಮ್ಮನೆ ಹೆಂಗೋ ಫ್ರೀ ಇದೆಲ್ಲ ಇನ್ಶೂರೆನ್ಸ್ ತಗೋಗಿ ನಾಳೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀನಿ ಅಂದರೆ ಉಪಯೋಗ ಇಲ್ಲ. ಸೊ ಅಂದರೆ ಅದು ಅವಶ್ಯಕ. ಇಟ್ಸ್ ಎ ನೀಡ್, ವಾಂಟ್ ಅಲ್ಲ. ಭಾಳ ಅದ್ಭುತವಾಗಿ ಹೇಳಿದ್ರಿ. ವಾಂಟ್ಗಳಿಗೆ ಬೇಡ, ಆದರೆ ನೀಡ್ಗಳಿಗೆ ಅಂದರೆ ಅವಶ್ಯಕತೆಗಳಿಗೆ ಏನು ಬೇಕು ಅದಕ್ಕೆ ಕೊಡಿ ಅನ್ನುವಂಥದ್ದು. ಅಂದರೆ ಫ್ರೀ ಬೀಸ್ಗಳ ವ್ಯಾಖ್ಯಾನವನ್ನು, ಅದರ ಪರಿಕಲ್ಪನೆ ನಿಜವಾಗಿ ಈ ರೀತಿ ಇದ್ದರೆ ಅದು ಅನುಕೂಲ ಆಗುತ್ತೆ. ಖಂಡಿತ ಆಗುತ್ತೆ. ಈಗ ಸಾಧಾರಣವಾಗಿ ನೀವು ನೋಡಿದ್ರೆ ಈ ಎಲ್ಲದಕ್ಕೂ ದುಡ್ಡು ಖರ್ಚಾಗುತ್ತೆ. ಸರ್ಕಾರಕ್ಕೆ ಪ್ರೆಷರ್ ಬಿಲ್ಡ್ ಆಗೇ ಆಗುತ್ತೆ. ಇನ್ನೆಲ್ಲೋ ಖರ್ಚು ಮಾಡೋ ಹಣ ಇಲ್ಲಿ ಕೊಡ್ತಾ ಇದ್ದೀವಿ.
ಅಲ್ಲಿ ಆದ ನಷ್ಟ ಇಲ್ಲಿ ಅನುಕೂಲ ಆಗುತ್ತಾ ಅನ್ನೋದೇ ಪ್ರಶ್ನೆ. ಕರೆಕ್ಟ್. ಈಗೆಲ್ಲೋ ನೀವೇನೋ ಆ ಒಂದು ಹಣನ ಇನ್ನೇನೋ ಒಂದು ಒಳ್ಳೆ ಉದ್ದೇಶಕ್ಕೆ ಇಟ್ಕೊಂಡಿದ್ರು ಅಂದ್ಕೊಳ್ಳಿ, ಈ ಫ್ರೀ ಬಿ ಕೊಟ್ಟರೆ ಅದು ಇದು ಮ್ಯಾಚ್ ಆಗತ್ತಾ ಅದು ನೋಡಬೇಕು. ಆದರೆ ಸಾಧಾರಣವಾಗಿ ನಮ್ಮ ದುರದೃಷ್ಟ ಏನಂದರೆ ಈ ರಾಜಕೀಯ ಪಕ್ಷಗಳು, ಎಲ್ಲ ಪಕ್ಷಗಳು ಆ ಎಲೆಕ್ಷನ್ ಗಿಮಿಕ್ ಅನ್ನೋದು ಜಾಸ್ತಿ ಮಾಡ್ತಾರೆ. ಆಮೇಲೆ ಅವ್ರಿಗೆ ಲಾಂಗ್ ಟರ್ಮ್ ವಿಷನ್ ಇರೋದಿಲ್ಲ. ನಾಳೆ ನಾನು ಅಧಿಕಾರಕ್ಕೆ ಬರಬೇಕು, ಸೊ ಅದಕ್ಕೋಸ್ಕರ ನಾನು ಫ್ರೀ ಬಿ ಕೊಟ್ಬಿಡ್ತೀನಿ ಅಂತ ಎಷ್ಟೊಂದು ಜನ ಸುಳ್ಳು ಹಾಮಿ ಕೂಡ ಕೊಡ್ತಾರೆ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ದುಡ್ಡೇ ಇರಲ್ಲ ಅವ್ರುಗಳಿಗೆ ಮಾಡೋಕ್ಕೆ. ಕರೆಕ್ಟ್. ಎಲ್ಲರಿಗೂ ಇಷ್ಟು ಹಣ ಕೊಟ್ಬಿಡ್ತೀವಿ ಅಂತ ಆಮೇಲೆ ಸ್ಟಾರ್ ಆಗ್ತಾರೆ ಕೆಳಗಡೆ ಕಂಡೀಷನ್ ಸಪ್ಲೈ ಅಂತ. ಹೌದು. ಅಧಿಕಾರಕ್ಕೆ ಬಂದಮೇಲೆ ಇಲ್ಲ ನಾವು ಹೇಳಿದ್ವಿ ಆದರೆ ಅಂದ್ಬಿಟ್ಟು ಅಲ್ಲಿ ಈ ವಯಸ್ಸಿನವರು ಕೊಡಲ್ಲ, ಈ ಊರಲ್ಲಿರೋರು ಕೊಡಲ್ಲ, ಈ ಥರ ಒಂದೊಂದೇ. ಹೌದು. ಆಮೇಲೆ ಹಳೆ ಗೌರ್ಮೆಂಟ್ ಸಾಲ ಜಾಸ್ತಿ ಇದೆ, ಸ್ವಲ್ಪ ಟೈಮ್ ಕೊಡಿ ಅಂತ ಆಮೇಲೆ ಡಿಲೇ ಮಾಡಿ ಅವರೆಲ್ಲ ತೊಂದರೆ ಮಾಡಿ ಇಂಥದ್ದೆಲ್ಲ ಮಾಡ್ತಾರೆ. ಹೌದು. ಬಟ್ ನನ್ನ ಕೇಳಿದ್ರೆ ಒಂದು ಬಿಲ್ ಬರಬೇಕು, ಕೆಲವು ಕೊಡಲೇಬಾರ್ದು. ಅದು ಯಾಕೆ ಅಂದರೆ ಜನಗಳನ್ನ ಸೋಂಬೇರಿ ಮಾಡುತ್ತೆ. ಓಕೆ, ಮನುಷ್ಯರು ನನ್ನ ಪ್ರಕಾರ ಯಾವುದೇ ದೇಶ ಮೇಲೆ ಹೋಗ್ಬೇಕಂದ್ರೆ ಅದರ ಯುವ ಜನತೆ ಕಷ್ಟಪಡಬೇಕು. ಈಗ 75 ದಾಟದವರು ನೆಮ್ಮದಿಯಾಗಿ ಮನೇಲಿ ಕೂತ್ಕೊಂಡ್ರೆ ನಷ್ಟ ಇಲ್ಲ. 16-20 ಕೆಳಗಡೆ ಇರೋರು ಮನೇಲಿದ್ದರೆ ಓದ್ತಾ ಇದ್ದಾರೆ, ಮಕ್ಕಳು ನೆನಗೆ ತೊಂದರೆ ಇಲ್ಲ. ಈ 20ರಿಂದ ಈ 70 ವರ್ಷದ 50 ವರ್ಷ ಗ್ಯಾಪ್ ಇರೋ ಜನ ಇದ್ದಾರಲ್ಲ, ಅದು ಅವರೇ ದೇಶದ ಆಸ್ತಿ. ಅವರು ಐಡಲ್ ಆಗಿದ್ದಷ್ಟು ದೇಶಕ್ಕೆ ನಷ್ಟ. ಕರೆಕ್ಟ್. ಅಂದರೆ ಅವ್ರುಗಳನ್ನ ಸೋಂಬೇರಿ ಮಾಡದೇ ಇರೋ ಅಂತಹ ಫ್ರೀ ಬಿಗಳನ್ನ ಹುಡುಕಿ ಕೊಡಬೇಕು. ಅದು ಲಾಂಗ್ ಟರ್ಮ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಅದು ನನ್ನ ಅನಿಸಿಕೆ. ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ದುಡಿಯೋ ಜನತೆಗೆ ಅವರನ್ನು ಸೋಂಬೇರಿಗಳಾಗಿ ಮಾಡುವಂಥ ಫ್ರೀ ಬೀಸ್ಗಳು ಬೇಡ, ಜನರ ನೀಡ್ಸಿಗೆ ಬೇಕಾಗುವಂಥದ್ದು ಮಾತ್ರ, ಅವಶ್ಯಕತೆಗಳಿಗೆ ಏನು ಬೇಕು ಅದನ್ನು ಕೊಡಿ ಅನ್ನುವಂಥದ್ದು. ಸೊ ಇದನ್ನು ನಮ್ಮ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಬಿಲ್ ಬಂದರೂ ಕೂಡ ಭಾಳ ಒಳ್ಳೆಯದು ಅನ್ನುವಂಥ ಒಂದು ಉತ್ತಮವಾದ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.